ಹಾಗಿದ್ದೀರಾ ಅಂತ ತಿಳ್ಕೊಂಡು ನಿಮಗೆ ಇದ್ದೀನಿ ಒಂದೇ ನಿಮಿಷ. ಇದು ಕೈ ಫ್ರೆಂಡ್ಸ್, ನಾನು ಬೇಗ ಎದ್ದು ಫ್ರೆಂಡ್ಸ್ ತಲೆಗೆ ಬಟ್ಟೆ ಇಟ್ಕೊಂಡು ಯಾಕೆ ನೋಡಿ ಇವಾಗ ಜಸ್ಟ್ ಪೂಜೆ ಇಲ್ಲ ನೋಡಿ ಫ್ರೆಂಡ್ಸ್. ಗೌರಿ ತೋರಿಸಿ ದೀಪನ ಅಂತೀನಿ ಕಡ್ಡೆ ಹಾಕ್ಸಿದ್ದೀನಿ. ಅದನ್ನು ಆಚೆ ಗಿಡದನ್ನು ಇಲ್ಲೇ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಈಗ ಒಂದು ನಿಮಿಷ ಕ್ಯಾಮ್ರಾ ಆ ಕಡೆ ಇಡಬೇಕು. ನಾನೇ ತಾಯಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್ ಈ ಪ್ಯಾಸೇಜ್ ಎಲ್ಲ ಪೂರ್ತಿ ಇವಾಗ ಇದೀನಿ ನೋಡಿ. ಪ್ಯಾಸೇಜಲ್ಲಿ ಒಂದು ಬಟ್ಟೆನೂ ಇಲ್ಲ, ಯಾಕೆಂದರೆ ನಾನು ಬಟ್ಟೆನೇ ವಾಶ್ ಮಾಡಿಲ್ಲ. ಆಲ್ರೆಡಿ 2 days ಆಯಿತು ನೋಡಿ. ತಂತಿ ಖಾಲಿ ನೋಡಿದ್ರ, ಖಾಲಿ ಇದೆ. ಇನ್ನು ಫ್ರೆಂಡ್ಸ್ ನೋಡಿ ಕತ್ಲೆ ನಿಮಗೆ ತೋರಿಸ್ತೀನಿ. ಈ ಕಡೆಯೂ ಕತ್ಲೆ, ಆ ಕಡೆಯೂ ಕತ್ಲೆ. ಫ್ರೆಂಡ್ಸ್ ನಾನು ಯಾಕೆ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ ಅಂದರೆ, ಇವತ್ತು ನಾನು ರಜೆ ತಗೊಂಡು ಒಂದು ಟೆಂಪಲ್ಗೆ ಹೋಗ್ಬೇಕಿತ್ತು, ಆದರೆ ರಜೆ ಮಿಸ್ ಆಯಿತು. ಅದಕ್ಕೋಸ್ಕರ ಡ್ಯೂಟಿಗೆ ಹೋಗಬೇಕು. ಇನ್ನು ತಲೆ ತೊಳೆಯೋದು ಲೇಟ್ ಆಗುತ್ತಲ್ಲ, ಇನ್ನು ಯಾಕೆ ವೀಕ್ಲಿ 1-2 ಟೈಮ್ ಸ್ನಾನ ಮಾಡ್ತೀನಲ್ಲ ತಲೆಗೆ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಡೈಲಿ ತಲೆಗೆ ಸ್ನಾನ ಮಾಡಲ್ಲ. ಅದಕ್ಕೋಸ್ಕರ ನಾನು ಮಾಡ್ಕೊಂಡೆ. ಇವತ್ತು ಮಂಗಳವಾರ, ನಿನ್ನೆ ಮಾಡ್ಕೋಬೇಕಿತ್ತು. ಫ್ರೆಂಡ್ಸ್ ನೋಡಿ ಕತ್ಲೆ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಇದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಇದಾದಮೇಲೆ ಫ್ರೆಂಡ್ಸ್ ನಾನು ಇವತ್ತು 4:15ಗೆ ಎದ್ದೆ. ಯಾಕೆಂದರೆ ತಲೆಗೆ ಸ್ನಾನ ಮಾಡ್ಕೋಬೇಕಿತ್ತು, ಇಡ್ಲಿ ಮಾಡಬೇಕಿತ್ತು. ಯಾಕೋ ನಮ್ಮದು ಮಿಕ್ಸಿ ಜಾರ್ ತಿರುಗ್ತಾ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಗ್ರೈಂಡರಲ್ಲೇ ಇಡ್ಲಿಗೆ ರುಬ್ಬಿದೆ. ಈಗ ಪಲ್ಯ, ಆಲೂಗೆಡ್ಡೆ ಪಲ್ಯನೋ ಏನಾದರೂ ಒಂದು ಇಡ್ಲಿಗೆ ನಾನು ಮಾಡಲೇಬೇಕು. ಇನ್ನು ಫ್ರೆಂಡ್ಸ್ ನೋಡಿ ನಂದು 5:30, ಈಗ 5:10 ಆಗುತ್ತೆ. ಆಲ್ರೆಡಿ ನೋಡಿ ಪ್ಯಾಸೇಜು ಪೂರ್ತಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆಯಿತು, ಎಲ್ಲನೂ ಮಾಪಾಕಿ ಎಲ್ಲ ಆಗೋಯ್ತು ನೋಡಿ. ತೋರಿಸ್ತೀನಿ ನಮ್ಮನೆ ಪ್ಯಾಸೇಜ್. ಅದು ನನ್ನ ಮಗಳು ಟ್ರಿಪ್ ಹೋಗಿ ಸ್ಲಿಪ್ಪರ್ನ ತಂದು ಹಾಗೆ ಇಟ್ಟಿದ್ದಾಳೆ. ಬನ್ನಿ ಫ್ರೆಂಡ್ಸ್, ಇನ್ನು ಜಾಸ್ತಿ ಟೈಮಿಲ್ಲ. ಇನ್ನು ಬಟ್ಟೆ ಎಲ್ಲ ನಾನು ಐರನ್ನು ಮಾಡಿದ್ದೀನಿ. ಡೋರ್ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್. ಆಚೆಲಿ ಪ್ಯಾಸೇಜ್ ಕೆಲಸ ನಂದು ಆಗೋಯ್ತು. ಲೈಟ್ ಆಫ್ ಮಾಡೋಣ. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಆಲ್ರೆಡಿ ಪೂಜೆ ಆಯಿತು. ಈಗ ನಾಷ್ಟ ಏನು ಮಾಡ್ತಾಯಿದ್ದೀನಿ, ಏನು ಮಾಡ್ತೀನಿ ಅದನ್ನೆಲ್ಲ ನಿಮಗೆ ಹೇಳ್ತೀನಿ ಬನ್ನಿ. ಇನ್ನು ನಾನು ಒಂದು 5:20 ಆಯಿತು. 5:45 ಒಳಗಡೆ ನಂದು ಎಲ್ಲ ಆಗಿರಬೇಕು. ನಾಷ್ಟ, ಚಟ್ನಿ, ಪಲ್ಯ ಏನೇನಿದೆ ಅದೆಲ್ಲ ಆಗಬೇಕು. ಬನ್ನಿ ಏನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಇಲ್ಲಿ ಫ್ರೆಂಡ್ಸ್ ನೋಡಿ ಆಲೂಗೆಡ್ಡೆ ಪಲ್ಯಕ್ಕೆ ರೆಡಿ ಮಾಡಿದ್ದೀನಿ. ಈಗ ಅದನ್ನು ಒಗ್ಗರಣೆಗೆ ಹಾಕಿದ್ರೆ ಮುಗೀತು ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಇದೇ ಇವತ್ತು ಹೀಗೆ. ಇನ್ನು ಫ್ರೆಂಡ್ಸ್ ಆಲೂಗೆಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ನ ಕಮ್ಮಿ ಮಾಡೋಣ ನೋಡಿ ಫ್ರೆಂಡ್ಸ್. ಇವತ್ತು ಮಿಕ್ಸಿ ಯಾಕೋ ತಿರುಗ್ತಾ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಇಡ್ಲಿಗೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ. ಏನು ಮಾಡೋಂಗಿಲ್ಲ ಪರಿಸ್ಥಿತಿ, ಬೇರೆ ಯಾವ ಚಟ್ನಿ ಮಾಡೋಕ್ಕೂ ಇದು ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್. ಸಣ್ಣಕ್ಕೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಇವತ್ತು ನಾನು ಫ್ರೆಂಡ್ಸ್. ನಾನು ಜಾಸ್ತಿ ಏನು ಈರುಳ್ಳಿ ಎಲ್ಲನೂ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಲ್ಲ. ಆಲ್ರೆಡಿ ನಿಮಗೆ ತೋರಿಸಿರ್ತೀನಿ ಯಾವಾಗಲೂ. ದಪ್ಪನೇ ಕಟ್ ಮಾಡೋದು. ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಹಂಗಾಗಿ ನಿಮಗೆ ಈ ಥರ ಕಾಣಿಸ್ತಾ ಇದೆ ನೋಡಿದ್ರಲ್ಲ. ಬೆಳಗ್ಗೆನೇ ಎದ್ದು ಮಾಡಿದೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ರಾತ್ರಿ ಹೊತ್ತು ಏನು ಮಾಡೋದು ಅಂತ ಇನ್ನು ಒಂಚೂರು ಉಳಿಬಿಟ್ಟಿದೆ. ಇನ್ನು ಫ್ರೆಂಡ್ಸ್ ಆಯಿತು. ತೆಂಗಿನಕಾಯಿ ಲಾಸ್ಟ್ದಾಗಿ ತೆಂಗಿನಕಾಯಿ ಹಾಕೋಣ ನೋಡಿದ್ರಲ್ಲ ಫ್ರೆಂಡ್ಸ್. ಸ್ಟವ್ ಆಫ್ ಮಾಡಿಬಿಡಿ, ಅದನ್ನೇನು ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ನೋಡೋಣ ಫ್ರೆಂಡ್ಸ್, ಬೇಕಿದೆ ಅಂದರೆ ಹೋಟ್ಲಲ್ಲೆಲ್ಲ ಸ್ವಲ್ಪ ಚಟ್ನಿ ತಗೊಳಕ್ಕಾಗುತ್ತೆ. ಇನ್ನು ಫ್ರೆಂಡ್ಸ್ ಆಲೂಗೆಡ್ಡೆ ಪಲ್ಯನೂ ರೆಡಿ ಆಯಿತು ನೋಡಿದ್ರಲ್ಲ. ಇಷ್ಟೇ ಫ್ರೆಂಡ್ಸ್. ಬನ್ನಿ ನಾನು ಇಲ್ಲಿ ಏನೆಲ್ಲ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಇದಾದಮೇಲೆ ಫ್ರೆಂಡ್ಸ್ ಆ ಕಡೆ ಇಡ್ಲಿ ಕಾಣಿಸ್ತಾ ಇದೆಯಾ? ಇಡ್ಲಿ ಬೇಯ್ತಾ ಇದೆ, ನೋಡೋದು ತೆಗಿಯೋದು.
ಹಾಂ ಫ್ರೆಂಡ್ಸ್, ಇಡ್ಲಿ ಬೆಂದಾಯಿತು. ಅದನ್ನು ನಾನು ಅದರಲ್ಲೇ ಬಿಡ್ತೀನಿ. ಯಾಕೆ ಅಂದರೆ ಅದನ್ನೇನು ನಾನು ಇವಾಗ ತಗೊಂಡೋಗಲ್ವಲ್ಲ. ನೋಡಿ ಫ್ರೆಂಡ್, ಕಾಣಿಸ್ತಾ ಇದೆ ಬಿಸಿ ಬಿಸಿ ಇಡ್ಲಿ. ಅದು ಪ್ಲೇಟ್ ಮುಗ್ತೀನಿ. ನನ್ನ ಮಗಳು ಬಂದಾಗ ಎದ್ದಾಗ ಬಿಸಿ ಮಾಡ್ಕೊಂಡು ತಿನ್ನಲಿ. ಇನ್ನು 2 ಪ್ಲೇಟ್ ಇದೆ ಫ್ರೆಂಡ್ಸ್, ಅದು 2 ಪ್ಲೇಟ್ ಇದೆ. ಇನ್ನು ಬನ್ನಿ, ಇಲ್ಲಿ ನಾನು ತೆಗ್ದಿಟ್ಟಿರೋ ಇಡ್ಲಿನ ನಿಮಗೆ ತೋರಿಸ್ತೀನಿ. ಕೆಳಗಡೆ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನಾನು ಯಾವಾಗಲೂ. ಇನ್ನು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಇಡ್ಲಿ ಇಷ್ಟನ್ನ ಬೇಯಿಸಿ ಇಟ್ಟಿದ್ದೀನಿ. ಮುರಿದು ತೋರಿಸ್ತೀನಿ ಒಂದು ಇಡ್ಲಿನ ಫ್ರೆಂಡ್ಸ್. ನೋಡಿ, ಒಂದು ಇಡ್ಲಿನ ಮುರಿದು ತೋರಿಸ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ, ಯಾವತ್ತೇ ಆಗಲಿ ನೋಡಿ, ಮಿಕ್ಸಿಲಿ ರುಬ್ಬೋದಕ್ಕೂ ಗ್ರೈಂಡರ್ ರುಬ್ಬೋದಕ್ಕೂ ಎಷ್ಟು ವ್ಯತ್ಯಾಸ ಐತೆ ಫ್ರೆಂಡ್ಸ್. ನಾನು ಗ್ರೈಂಡರ್ ಇಟ್ಕೊಂಡು ಸುಮ್ಮನೆ ಅದನ್ನು ಕವರ್ ಕಟ್ಟಿ ಇಟ್ಟಿದ್ದೀನಿ. ಅಷ್ಟು ಸಾಫ್ಟ್ ಇದೆ ಫ್ರೆಂಡ್ಸ್ ಇಡ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಡ್ಲಿನ ಎಷ್ಟು ಸಾಫ್ಟ್ ಇದೆ ಅಂತ. ಇನ್ನು ಗ್ರೈಂಡರಲ್ಲೇ ರುಬ್ತೀನಿ ಫ್ರೆಂಡ್ಸ್ ದೋಸೆ ಇಡ್ಲಿಗೆ. ಏನಕ್ಕೆ, ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಆಲೂಗೆಡ್ಡೆ ಚಟ್ನಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಪ್ರೋಟೀನು ಒಂದು ಸೀಬೆಕಾಯಿ ಇತ್ತು, ಖಾಲಿ ಆಯಿತು. ಒಂದು ಊಟಿ ಆಪಲು. ಇನ್ನು ಫ್ರೆಂಡ್ಸ್, ಮೊಳಕೆ ಹುಳಿಕಾಳು ನಿಮಗೆ ಗೊತ್ತು. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ, ಮಿಕ್ಸಿದು ಸ್ವಿಚ್ಚು ಆನ್ ಐತೆ, ತಿರುಗಿಸ್ತೀನಿ. ತಿರುಗ್ತಾ ಇಲ್ಲ, ಅದಕ್ಕೆ ನೋಡೋಣ. ಸಾಯಂಕಾಲ ಬೇಗ ಬಂದರೆ ಅದನ್ನು ತಗೊಂಡೋಗಿ ರೆಡಿ ಮಾಡಿಸ್ಕೊಂಡು ಬರ್ತೀನಿ. ಇನ್ನು ಫ್ರೆಂಡ್ಸ್, ಒಂದೇ ಒಂದು ನಿಮಿಷ ಚಟ್ನಿಲಿ ನೋಡ್ಬಿಡ್ತೀನಿ ಟೇಸ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವುದಾದ್ರೂ ಸರಿ ಫ್ರೆಂಡ್ಸ್ ನೋಡಿ, ಇದನ್ನು ಡೈಲಿ ತಿನ್ನಿ. ಕೈಗೆ, ಕಾಲು ನೋವಿಗೆ ಎಲ್ಲ ಒಳ್ಳೆಯದು. ನಾನು ಟ್ಯಾಬ್ಲೆಟ್ ಯಾವುದು ತಗೊಳ್ಳಲ್ಲ. ಡೈಲಿ ಈ ಕಾಳು ನಮ್ಮ ಮನೇಲಿ ಇದ್ದೇ ಇರ್ತೀವಿ. ಮತ್ತೆ ಅರ್ಧ kg ನೆನೆಸಿ ಮೊಳಕೆ ಕಟ್ಟಿಟ್ಟಿದ್ದೀನಿ. ನೋಡಿ, ಇಷ್ಟು ಮೊಳಕೆ ಬಂದಿದೆ. ಇವತ್ತಿದು ಜ್ಯೂಸು, ಬೀಟ್ರೋಟ್ ಜ್ಯೂಸು, ನಲ್ಲಿಕಾಯಿ ಜ್ಯೂಸು ಕುಡಿಯೋಕ್ಕೆ ಫ್ರೆಂಡ್ಸ್ ಮಿಕ್ಸಿ ಆನ್ ಆಗಿಲ್ಲ. ಸಂಜೆ ಬರುವಾಗ ತಗೊಂಡು ಬರ್ತೀನಿ, ಅಲ್ಲ ಬಂದು ಹೋಗಿ ರೆಡಿ ಮಾಡಿಸ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ನಂದು ಇವತ್ತಿನ ನಾಷ್ಟ ಫ್ರೆಂಡ್ಸ್. ನೋಡಿ, ಈಗ ನಂದು ದೀಪ ಉರಿಯೋದು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ. ಬನ್ನಿ, ಟೈಮ್ ಆಯಿತು ದೇವ್ರ ಮನೆಯದು ಫ್ರೆಂಡ್ಸ್. ನಾನು ಡೋರ್ನ ಕ್ಲೋಸ್ ಮಾಡ್ತೀನಿ. ಒಂದು 5 ನಿಮಿಷ ಟೈಮ್ ಐತೆ, ಅದಕ್ಕೆ ಫ್ಯಾನ್ನ ಆನ್ ಮಾಡಬೇಕು. ಹೋಗುವಾಗ ಆಫ್ ಮಾಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್, ಸ್ವಲ್ಪ ತಲೆ ಡ್ರೈ ಆಗಲಿ. ಬೆಳಗ್ಗೆ ಟೈಮು ಫ್ರೆಂಡ್ಸ್ ತಲೆಗೆ ಸ್ನಾನ ಮಾಡ್ಕೊಂಡ್ರೆ ಹಿಂಗೆ ಆಗೋದು. ನೋಡಿ, ಇನ್ನು 10 ನಿಮಿಷ ಟೈಮ್ ಇದೆ. ಫ್ರೆಂಡ್ಸ್, ನಾನು ತಲೆಗೆ ಕಂಡೀಷನರ್ ಬಂದು ಯಾವ್ದು ಹಾಕ್ತೀನಿ ಗೊತ್ತಾ, ಇದು ಡವ್ ಅಂತ ಬರುತ್ತೆ, ಡವ್ ಅದನ್ನು ಹಾಕ್ತೀನಿ, ಏರ್ ಕಂಡೀಷನರ್. ತಲೆ ಅಂತ ಏನು ಪೂರ್ತಿ ಒಣಗಲ್ಲ ಫ್ರೆಂಡ್ಸ್, ಆದರೆ ಸ್ವಲ್ಪನಾದರೂ ನೋಡಿ, ನಾನು ಯೆಲ್ಲೋ ಕಲರ್ ಡ್ರೆಸ್ನ ವೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನಾನೇನು ಡ್ಯೂಟಿಗೆ ಹೋಗುವಾಗ ಲಿಫ್ಟಿಕ್ಕು, ಕಣ್ಣಿಗೆ, ಕಾಡಿಗೆ ಎಲ್ಲ ಏನೂ ಹಾಕಲ್ಲ. ಅದಕ್ಕೆ ಇವತ್ತು ನಾನು ನಿಮಗೆ ನಾರ್ಮಲಾಗೇ ತೋರಿಸಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಒಂದು 5 ನಿಮಿಷ ತಲೆ ಡ್ರೈ ಆಗಲಿ ಅಂತ ಸ್ವಲ್ಪ ಫ್ರೆಂಡ್ಸ್. ಯಾಕೆಂದರೆ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ ತಲೆಗೆ ಸ್ನಾನ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ. ಇನ್ನು ಫ್ರೆಂಡ್ಸ್ ನೋಡಿ, ಆಚೆ ತೋರಿಸ್ತೀನಿ. ಸ್ವಲ್ಪ ಬೆಳಕು ಈಗ ಸ್ವಲ್ಪ ಆಗಿದೆ. ಫಸ್ಟ್ ಶಿಫ್ಟ್ ಇದ್ದರೆ ನಂದು ಇದೇ ಟೈಮು ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮೊಬೈಲ್ನ ಕೈಯಲ್ಲೇ ಇಟ್ಕೊಂಡಿದ್ದೀನಿ, ಅದಕ್ಕೇ ನಿಮಗೆ ಆ ಥರ ಕಾಣಿಸ್ತಾ ಇರೋದು. ಗಾಡಿನೂ ಸ್ವಲ್ಪ ಸ್ಟಾರ್ಟ್ ಆಗೋಲ್ಲ ಫ್ರೆಂಡ್ಸ್ ಮಾರ್ನಿಂಗ್ ಟೈಮು, ಅದಕ್ಕೆ ಒಂದು 5 ನಿಮಿಷ ಬೇಗ ಬಿಡ್ತೀನಿ. ಇನ್ನು ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾಯಿದ್ರಿ, ಇದುವರೆಗೂ ವಾಚ್ ಮಾಡೋಕ್ಕೆ ನಿಮಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಏನು ಮಾಡೋದು ಫ್ರೆಂಡ್ಸ್, ಬೇಗ ಎದ್ದರೆ ಈ ಥರ ಕೆಲಸ. ಇನ್ನು ಫ್ರೆಂಡ್ಸ್, ನಾನು ಬ್ಲ್ಯಾಕ್ ಕಾಫಿ ಕುಡಿತಿದ್ದೆ, ಅದನ್ನು ಬಿಟ್ಬಿಟ್ಟೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಈಗ ಆ ಕಾಫಿನೂ ಕುಡಿಯೋಲ್ಲ ಫ್ರೆಂಡ್ಸ್. ನಾನು ಡೈಲಿ ಬಿಸಿ ನೀರು, ಲೆಮೆನ್ನು. ಇವತ್ತು ಲೆಮನ್ ಖಾಲಿ ಆಗಿತ್ತು, ಬರೀ ಹಾಟ್ ವಾಟರ್ ಕುಡಿದೀನಿ ಫ್ರೆಂಡ್ಸ್. ನಮ್ಮ ಶರೀರಕ್ಕೆ ಹಾಟ್ ವಾಟ್ರ್ ತುಂಬಾ ಒಳ್ಳೆಯದಂತೆ. ನೀವು ಸಹ ಆದಷ್ಟು ಪ್ರಯತ್ನಪಟ್ಟು ಕುಡೀರಿ. ಓಕೆ ಫ್ರೆಂಡ್ಸ್, ಬಾಯ್.